ಇಲ್ಲಿ 3 ಬಾರಿ ಶಾಸಕರಾಗಿ ಅಧಿಕಾರವನ್ನು ನಡೆಸಿರಿ. ನೀವು ದರ್ಗಾಕ್ಕೆ ಏನು ಉದ್ಧಾರಕ್ಕೆ ಏನು ಮಾಡಿರಿ? ನಿಮ್ಮ ದರ್ಗಾಕ್ಕೆ ಕೊಡುಗೆ ಏನಿದೆ? ವೈಯಕ್ತಿಕ ಕೊಡುಗೆ ಅಂತ ನಾನು ಕೇಳೋಗಿಲ್ಲ. ನೀವು ದರ್ಶನಕ್ಕೆ ಬಂದಿರೋ ಬಿಟ್ಟಿರೋದು ಅದು ನಿಮ್ಮ ವೈಯಕ್ತಿಕ ವಿಷಯ, ಅದನ್ನು ನಾವು ಕೇಳೋಗಿಲ್ಲ. ರಾಜಕೀಯ ಜನ್ಮ ಕೊಟ್ಟಂಥ ಇದು ಕ್ಷೇತ್ರ. ಈ ಕ್ಷೇತ್ರದ 2 ಆರಾಧ್ಯ ದೇವರು, ಒಂದು ಚಿತ್ತೂರಿಗೆ ವಿಜಯ ಮಹಾಂತಪ್ಪನವರು, ಒಂದು ಮುರ್ತುಜಾ ಖಾದ್ರಿ ಅವರು. ಮುರ್ತುಜಾ ಖಾದ್ರಿಯವರ ದರ್ಗಾಕ್ಕೆ ನೀವು ಶಾಸಕರಾಗಿ 15 ವರ್ಷ ಇಲ್ಲಿದ್ದಾಗ ನಿಮ್ಮದು ಎಷ್ಟು ಸತಿ ಭೇಟಿ ಕೊಟ್ಟಿರಿ, ಅಥವಾ ನಿಮ್ಮ ಅದಕ್ಕೆ ಜೀರ್ಣೋದ್ಧಾರಕ್ಕಾಗಲಿ ಅಲ್ಲಿ ಬರುವ ಭಕ್ತಾದಿಗಳಿಗಾಗಲಿ ಯಾತ್ರಿಗಳಿಗಾಗಲಿ ಏನು ಸೌಕರ್ಯವನ್ನು ನಿಮ್ಮ ರೀತಿಯಿಂದ ನೀವು ಮಾಡಿರಿ ಅದು ನೀವು ಹೇಳಿ. ನಿಮ್ಮದೇ ಸ್ಲೋಗನ್ ಇದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂಥೇಳಿ. ಎಲ್ಲಿ ಸಬ್ಕಾ ವಿಕಾಸ ಆಗೈತೆ? ಎಲ್ಲಿ ಸಬ್ಕಾ ವಿಕಾಸ ಆಗೈತೆ ಹೇಳಿ. ದರ್ಗಾಕ್ಕೆ ಒಂದು ಇಟ್ಟಂಗೆ ಯಾರು ಇಟ್ಟಿರಿ? ನೀವು ಒಂದು 2 ಲೀಟ್ರ್ ಸುಣ್ಣಾರು ಬಿಡಿಸಿರಿ ನೀವು ನಿಮ್ಮ ಅವಧಿ ಒಳಗೆ. ಹಂಗಂದ್ರೆ ಮತ್ತೆ ನಿಮಗೆ ಇದು ವ್ಯವಹಾರ ಕೇಳೋಕ್ಕೆ ಏನಾಗ್ತೈತಿ? ಆದರೂ ಕೂಡ ನಿಮಗೇನು ಗೌರವ ಕೊಡಬೇಕು ಮಾಜಿ ಅದು ಎಲ್ಲ ಸಕಲ ಗೌರವದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಳಕಲ್ ಮುರ್ತುಜಾ ಖಾದ್ರಿ ದರ್ಗಾಕ್ಕೆ ನಿಮ್ಮ ಅಧಿಕಾರ ಅವಧಿಯಲ್ಲಿ, ನಾವು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ, ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಅಧಿಕಾರ ಅವಧಿಯಲ್ಲಿ ನಿಮ್ಮದು ಕೊಡುಗೆ ಏನು? ಬಹಿರಂಗವಾಗಿ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನೀವು ಹೇಳಿ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ, ಇತ್ತೀಚೆಗೆ 1 ದಿನಗಳ ಹಿಂದೆ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀ ದೊಡ್ಡನಗೌಡ ಪಾಟೀಲರು ನಮ್ಮ ಶಾಸಕರ ಮೇಲೆ, ಅಂದರೆ ಡಾಕ್ಟರ್ ವಿಜಯ ಕಾಶಪ್ಪನವರ ಸಾಹೇಬರ ಮೇಲೆ ಕೆಲವೊಂದಿಷ್ಟು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ. ಅದಕ್ಕೆ ಪ್ರತ್ಯುತ್ತರ ನೀಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂಥ ನಮ್ಮೆಲ್ಲ ದೃಶ್ಯ ಮಾಧ್ಯಮದ ಮಿತ್ರರಿಗೆ, ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಗೆ ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಸಹೋದರಿ ಸುಧಾರಾಣಿ ಸಂಗಮವರಿದ್ದಾರೆ. ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ರಾಘು ಚುಂಚಮಿಯವರು ಇದ್ದಾರೆ. ನಮ್ಮ ನಗರಸಭೆ ಸದಸ್ಯರಾದಂಥ ಕ್ರಿಯಾಶೀಲ ಅಮೃತ್ ಬಿಜ್ಜಲ್ ಅವರಿದ್ದಾರೆ. ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರಾದಂಥ ಶಬ್ಬೀರ್ ಬಾಗ್ವಾನ್ ಅವರಿದ್ದಾರೆ. ನಗರಸಭೆ ನಾಮನಿರ್ದೇಶಿತ ಸದಸ್ಯರಾದಂಥ ಶ್ರೀ ಯಲ್ಲಪ್ಪ ರಾಜಾಪುರ ಇದ್ದಾರೆ. ಮತ್ತು ನನ್ನ ಎಡಭಾಗದಲ್ಲಿ ನಮ್ಮ ಹಿರಿಯರು, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಶ್ರೀ ಶರಣಪ್ಪ ಆಮ್ದ್ಯಾಳ್ ಅವರಿದ್ದಾರೆ. ನಮ್ಮ ನಗರಸಭೆ ಸದಸ್ಯರಾದಂಥ ಕ್ರಿಯಾಶೀಲ ಮೌಲೇಶ್ ಬಂಡಿವಡ್ಡರಿದ್ದಾರೆ. 204 ನಾಮನಿರ್ದೇಶಿತ ಸದಸ್ಯರು ಕಾಂಗ್ರೆಸ್ ಮುಖಂಡರು ಅಬ್ದುಲ್ ರಜಾಕ್ ಹಳ್ಳಿಯವರು, ಹಾಗೂ ನಮ್ಮ 200 ಕಾಂಗ್ರೆಸ್ ಮುಖಂಡರಾದಂಥ ಟಿಪ್ಪು ಸುಲ್ತಾನ್ ಭಂಡ್ಯಾರವರು, ಇವರೆಲ್ಲರೂ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ತಮ್ಮೆಲ್ಲರಿಗೂ ಪ್ರಥಮದಲ್ಲಿ ಪವಿತ್ರ ರಂಜಾನ್ ಮಾಸದ ಶುಭಾಶಯವನ್ನು ಹೇಳುತ್ತಾ, ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಬರೋಕ್ಕಿಂತ ಮುಂಚೆ ನಾನು ಹುನಗುಂದ ಮತಕ್ಷೇತ್ರದ ಸಮಸ್ತ ಅಲ್ಪಸಂಖ್ಯಾತ ಬಾಂಧವರ ಪರವಾಗಿ ಸನ್ಮಾನ್ ವಿಜಯಾನಂದ ಕಾಶಪ್ಪನವರವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಬಯಸುತ್ತೇನೆ. ಯಾಕಂತಂದರೆ ಈ ಕ್ಷೇತ್ರದಲ್ಲಿ ಪ್ರಥಮ ಬಾರಿ, 2ನೇ ಬಾರಿ ಸರಿಸುಮಾರು ಹುನಗುಂದ ಮತಕ್ಷೇತ್ರದ 50ಕ್ಕೂ ಹೆಚ್ಚು ಮಸೀದಿಗಳಲ್ಲಿ ರೋಜಾ ಇರುವವರಿಗೆ, ಅಂದರೆ ಉಪವಾಸ ಮಾಡುವವರಿಗೆ ಇಫ್ತಾರ್ ಕೂಟವನ್ನು ಎಲ್ಲ ಮಸೀದಿಗಳಲ್ಲಿ ಪ್ರತ್ಯೇಕವಾಗಿ ಏರ್ಪಡಿಸಿ ಎಲ್ಲ ರೋಜ್ದಾರರ ಒಂದು ಇದಕ್ಕೆ ಖುಷಿಯಲ್ಲಿ ಭಾಗಿಯಾಗಿರುವಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಒಂದು ವಿಶಾಲ ಹೃದಯಕ್ಕೆ ನಾನು ಅವರಿಗೆ ಎಲ್ಲ ಮುಸ್ಲಿಂ ಅಲ್ಪಸಂಖ್ಯಾತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸನ್ಮಾನ್ಯರೇ, ಈಗಾಗಲೇ ತಮಗೆ ತಿಳಿದಂಗೆ ನಿನ್ನೆ ಕ್ಷೇತ್ರದ ಮಾಜಿ ಶಾಸಕರು ತಮ್ಮ ಕಾರ್ಯಾಲಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಶಾಸಕರ ಮೇಲೆ ಕೆಲವೊಂದು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ. ಪ್ರಥಮದಲ್ಲಿ ಅವರು ಹೇಳಿದ್ದು, ಈ ಊರಿನಿಂದ ನಮ್ಮ ಶಾಸಕರು ಒಂದು ಪತ್ರಿಕಾಗೋಷ್ಠಿ ಹೇಳ್ತಾರೆ, ಕಳ್ಳರು ಊರು ಬಿಟ್ಟು ಹೋಗಿದ್ದಾರೆ ಅಂತಂಥೇಳಿ. ಶಾಸಕರು ಹೇಳಿದ್ದು ಅದರ ಬ್ಯಾಕ್ಗ್ರೌಂಡ್ ಏನು ಅಂತಂತಂದರೆ, ಅವರ ಅವಧಿಯಲ್ಲಿ 38 CCTV ಕ್ಯಾಮರಾಗಳನ್ನು ಇಳಕಲ್ ನಗರದಲ್ಲಿ ವಿವಿಧ ಇದರಲ್ಲಿ ಅಳವಡಿಸಲಾಗಿತ್ತು. ನಗರದ ಭದ್ರತೆಗೋಸ್ಕರ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಗೋಸ್ಕರ ಅಳವಡಿಸಲಾಗಿತ್ತು. ತದನಂತರ ಅವರ ಅವಧಿ ಮುಗಿದ ನಂತರ ದೊಡ್ಡನಗೌಡರ ಅವಧಿಯಲ್ಲಿ ಅವೆಲ್ಲ ಕ್ಯಾಮರಾಗಳು ಏನು ಕೆಟ್ಟಿದ್ದು ಅಥವಾ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಲಾಗಿತ್ತು ಅನ್ನೋದು ಅವರೇ ಹೇಳಬೇಕು. ನಂತರ ಮತ್ತೊಮ್ಮೆ ಶಾಸಕರು ಆರಿಸಿ ಬಂದ ಮೇಲೆ ಇಳಕಲ್ದ ವಿವಿಧ ಕಡೆ CCTV ಕ್ಯಾಮರಾಗಳನ್ನು ಅಳವಡಿಸಿ ಮತ್ತೊಮ್ಮೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಅನುಕೂಲ ಆಗಲಿ ಅಂಥೇಳಿ
ಅದನ್ನು ಅಳವಡಿಸಲಾಗಿತ್ತು. ಆ ಒಂದು CCTV ಕ್ಯಾಮ್ರಾಗಳಿಗೆ ಹೆದರಿ ಎಲ್ಲ ಕಳ್ಳರು ಊರು ಬಿಟ್ಟಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದು ನಮ್ಮ ಮಾಜಿ ಶಾಸಕರು. ಅದು ತಮ್ಮ ಮೇಲೆ ತೊಗೊಂಡಿದ್ದು ಅದು ತಪ್ಪದು. ಶಾಸಕರು ಯಾರ ಹೆಸರು ತೊಗೊಂಡು ಕಳ್ಳರು ಊರು ಬಿಟ್ಟು ಅವ್ರದ್ದಾಗಲಿ ಅಥವಾ ಅವ್ರ ಪಕ್ಷದ ಯಾವುದೇ ಒಬ್ಬರು ಸದಸ್ಯರ ಹೆಸರಾಗಲಿ ತೊಗೊಂಡು ಹೇಳಿಲ್ಲ. ಹೀಗಾಗಿ ನಮ್ಮ ಗೌರವಾನ್ವಿತ ಮಾಜಿ ಶಾಸಕರು ತಮ್ಮ ಮೇಲೆ ಅದನ್ನು ತೊಗೊಂಡಿದ್ದು ಭಾಳ ತಪ್ಪು. ಅದು ಅವ್ರದ್ದು ಇದು ಮಾಡ್ಕೋಬೇಕು, ಅವರು ತಿದ್ಕೋಬೇಕು, ಅದನ್ನು ಇದು ಪಡ್ಕೋಬೇಕು. ಎರಡನೇದ್ದು ಒಂದು ಆರೋಪ ಮಾಡ್ತಾರೆ. ಎರಡನೇದ್ದು ಏನು, ಎಲ್ಲ ಲೇಔಟ್ಗಳಲ್ಲಿ ಸಾಹೇಬರು ಮತ್ತು ವಿಸ್ತೃತವಾಗಿ ನಮ್ಮ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಅದ್ರ ಬಗ್ಗೆ ಹೇಳ್ತಾರೆ. ನಾನು ಮೇನ್ ಪಾಯಿಂಟ್ ಮುಗಿಸ್ಬಿಡ್ತೀನಿ. 5-5 ಲಕ್ಷ ರೂಪಾಯಿ ಒಂದು ಎಕರೆ ಕೇಳ್ಯಾರ, ಅಥವಾ ಒಂದು ಎಕರೆದಲ್ಲಿ ಒಂದು ಪ್ಲಾಟ್ 2 ಪ್ಲಾಟ್ ಕೊಡ್ರಿ ಅಂತ ಕೇಳ್ಯಾರ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಏನು ಆಧಾರ ಇದೆ ನಿಮ್ಮ ಹತ್ರ ಆರೋಪ ಮಾಡೋಕ್ಕೆ? ಯಾವ ನಿಮ್ಮಲ್ಲಿ ಒಂದು ಆಧಾರ ಇಟ್ಕೊಂಡು ಅಥವಾ ಯಾವುದೊಂದು ನಿಮ್ಮಲ್ಲಿ ಪ್ರೂಫ್ ಇಟ್ಕೊಂಡು ನೀವು ಅದನ್ನು ಆರೋಪ ಮಾಡ್ತಾ ಇದ್ದೀರಿ? ಗಂಭೀರ ಆರೋಪ ಐತದು. ಆಧಾರ ರಹಿತ ಇಂಥ ಗಂಭೀರ ಆರೋಪ ಮಾಡಬಾರ್ದು. ನಾನು ಸನ್ಮಾನ್ಯ ದೊಡ್ಡನಗೌಡರಿಗೆ ಇವತ್ತು ನಾನು ಒಂದು ಪ್ರಶ್ನೆ ಹಾಕ್ತೀನಿ. ಅಂಥದ್ದು ಏನಾದರೂ ನಡೆದಿದ್ದಲ್ಲಿ ತಾವು ಅಂಥ ಒಂದು 4 ಮಂದಿ ಯಾರು ರೊಕ್ಕ ಕೊಟ್ಟು ಅಥವಾ ಪ್ಲಾಟ್ ಕೊಟ್ಟಿನಿ ಅಂತ ಹೇಳ್ಯಾರಲ್ಲ, ಅವರಿಗೆ ಕರ್ಕೊಂಡೊಂದು ಪ್ರೆಸ್ ಮೀಟ್ ಮಾಡಿರಿ. ಹೌದು ನಾವು ಕೊಟ್ಟಿವಿ ಅಂತೇಳಿ ಆಧಾರ ಇಟ್ಕೊಂಡು. ನಿರಾಧಾರ ಇಲ್ಲ, ಬಾಯಿ ಮಾತೇಲಿಲ್ಲ. ರಾಜಕೀಯ ಆರೋಪ 100 ಮಾಡಿರಿ ನೀವು. ಇದು ಆರೋಪ ಗಂಭೀರ. ಅಂಥವ್ರು 4 ಮಂದಿ ಯಾರು ಅದು ಆಧಾರ ಅವ್ರಿಗೆ ಕರ್ಕೊಂಡು ಅದು ಮಾಡಿರಿ. ಅದು ಮಾಡಿದಾಗ ಅದಕ್ಕೆ ನಾವು ನಮ್ಮ ಶಾಸಕರು ತಕ್ಕ ಉತ್ತರ ಕೊಡ್ತಾರೆ ಅದಕ್ಕೆ ಏನೈತೆ ಅನ್ನೋದು. ಈಗ ಮೂರನೇದಾಗಿ ದರ್ಗಾದ ವಿಷಯ. ದರ್ಗಾದ ವಿಷಯದಾಗ ಬಂದಾಗ ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಗುತ್ತೆ. ಶಾಸಕರು ಮತ್ತು ತಹಸೀಲ್ದಾರರು ಕೂಡಿಕೊಂಡು ಅದರಲ್ಲಿ ಭ್ರಷ್ಟಾಚಾರ ನಡೆಸ್ಯಾರ ಅಂತಂಥೇಳಿ. ಏನು ಸ್ವಾಮಿ, ಏನು ಭ್ರಷ್ಟಾಚಾರ ನಡೆಸ್ಯಾರ? ಟೆಂಡರ್ ಕ್ಯಾನ್ಸಲ್ ಆಗಿದ್ದು 4 ಸತಿ ನಿಮಗೆ ಗೊತ್ತಿರಲಿ. ತಾವು ಮಾಜಿ ಶಾಸಕರು 3 ಬಾರಿ ಈ ಕ್ಷೇತ್ರವನ್ನು ತಾವು ಪ್ರತಿನಿಧಿಸಿರಿ. ದರ್ಗಾದ ವ್ಯಾಜ್ಯ ಈಗಾಗಲೇ ಕೋರ್ಟ್ನಲ್ಲಿರುತ್ತದೆ. ಕೋರ್ಟ್ ಆದೇಶ ಮೇರೆಗೆ ಆಡಳಿತಾಧಿಕಾರಿಗಳು ಅವ್ರು ಬಂದಾರ. ಆ ಆಡಳಿತಾಧಿಕಾರಿಗಳನ್ನು ಕೂಡಿಸಲಿಕ್ಕೆ ಸಹಿತ ನೀವೇ ಕಾರಣ. ನಿಮ್ಮ ಅವಧಿಯಲ್ಲೇ ಆಡಳಿತಾಧಿಕಾರಿ ಬಂದು ಕೂಡಿಸ್ಯಾರ. ಬೇರೆಯವರಿದ್ದರು, ಈಗ ಹೈಕೋರ್ಟ್ ಬೇರೆಯವ್ರಿಗೆ ಕೊಟ್ಟಿದ್ದೀರಿ ಅಧಿಕಾರ. ಅದು ಆಡಳಿತಾಧಿಕಾರಿನೇ. ಹೌದಾ? ಏನಾಗಿದೆ, ನೀವು 4 ರಿಸಿಪ್ಟ್ಗಳನ್ನು ತೋರಿಸಿದ್ರಿ, ದೇಣಿಗೆ ಪಾವತಿಗಳನ್ನು. ಅಲ್ಲೇ ವ್ಯವಸ್ಥೆ, ನಾವು ಸಲಹಾ ಸಮಿತಿಯಲ್ಲಿ ಇದ್ದವರು, ಅಲ್ಲಿ ಒಂದು ಏನು ವ್ಯವಸ್ಥೆ ಇದೆ, ಪ್ರತಿ ವರ್ಷ ಸಾವಿರಾರು ಭಕ್ತರು ಪ್ರತಿ ವರ್ಷ ಬಂದು ತಮ್ಮ ಮನದಾಳದಿಂದ ಮುತ್ಯಾನಿಗೆ ಒಂದು ದೇಣಿಗೆ ಬರೆಸ್ತಾರೆ. ದಿನಾಲೂ ಅದು ಕಾಣಿಕೆ ಪೆಟ್ಟಿಯಲ್ಲಿ ಪಟ್ಟಿಗೆಯಲ್ಲಿ ಹಾಕೋದವ್ರು ಬೇರೆ, ಅದನ್ನು ಕೂಡ ತಹಸೀಲ್ದಾರರು ವಿಡಿಯೋಗ್ರಾಫಿ ಮುಖಾಂತರ ಅದನ್ನು ಎಣಿಸಿ ಎಲ್ಲರಿಗೂ ಲೆಕ್ಕ ಕೊಟ್ಟಾರ. ಆದರೆ ಉರ್ಸಿನ ದಿವಸ ಬಂದು ಬರ್ಸೋರು ಸಾಕಷ್ಟು ಸಾವಿರಾರು ಮಂದಿ ಇರ್ತಾರೆ. ಈಗ ಒಂದೇ ಪೌತಿ ಬುಕ್ ಆತಪ್ಪ ಅಂತಂತಂದ್ರೆ ಎಲ್ಲರೂ ಅನುಕೂಲ ಆಗೋದಿಲ್ಲ ಅಂಥೇಳಿ ದರ್ಗಾಕ್ಕೆ ಇರುವ 4 ಬಾಗಿಲುಗಳಲ್ಲಿ ಬೇರೆ 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 ಕಡೆ ತಹಸೀಲ್ದಾರವರು ನೇಮಿಸಿದ ಸಿಬ್ಬಂದಿಯೇ ಕುಂತಿರ್ತಾರೆ ಅಲ್ಲಿ ಬುಕ್ಕ ಹಿಡ್ಕೊಂಡು. ಈ ಒಬ್ಬರ ಕಡೆ ಒಂದು ಬುಕ್ಕ ಇರುತ್ತೆ, ಮತ್ತೊಬ್ಬರ ಕಡೆ ಒಂದು ಬುಕ್ಕ ಇರುತ್ತೆ, ಅಲ್ಲಿ ದರ್ಗಾದ ಆಫೀಸ್ನಲ್ಲಿ ಒಂದು ಬುಕ್ಕ ಇರುತ್ತೆ, ಮುಖ್ಯ ದ್ವಾರದಲ್ಲಿ ಒಂದು ಬುಕ್ಕ ಇರುತ್ತೆ. ಹೀಗಾಗಿ 8 ದೇಣಿಗೆ ಪುಸ್ತಕಗಳು ಇರ್ತಾವೆ. ನೀವು ಒಂದು ನಂಬರ್ ಹೇಳಿರಿ, 1100 ಚಿಲ್ಲರ ಒಂದು ಹೇಳಿರಿ, 15 ಚಿಲ್ಲರ ಒಂದು ಹೇಳಿರಿ, ಸಹಜ. ಆದರೆ ನಡಬಾರಕಲ್ಲು ಎಲ್ಲಿ ಹೋದು ಅಂತ ನೀವು ಪ್ರಶ್ನೆ ಮಾಡ್ತೀರಿ. ನಡಬಾರಕಲ್ದು ಈಗ ಒಂದು ಬುಕ್ ಆಯ್ತಪ್ಪ ಅಂತಂದರೆ ಸೀರಿಯಲ್ ನಂಬರ್ ನೀವು ಹೇಳ್ಬೋದು. ನೀವು ಬರೀ ನಿಮಗೆ ಬೇಕಾದಷ್ಟೇ 2 ಪೌತಿಗಳನ್ನು ತೆಗೆಸ್ಕೊಂಡು ನೀವು ದೇಣಿಗೆ ಈ ನಡಬಾರಕಲ್ಲಿ ಎಲ್ಲಿ ಹೋದು ಇರ್ತಾವಲ್ಲಿ ಆಫೀಸ್ನಾಗ. ತಾವು ಮಾಜಿ ಶಾಸಕರು ಕೇಳಿ ಮಾಹಿತಿ ಹಾಕದೆ ಕೇಳ್ರಿ, ಮತ್ತೊಂದರ ವ್ಯವಸ್ಥೆ ಕೇಳ್ರಿ, ಕೇಳಿ ಪಡ್ಕೋರಿ. ಮತ್ತೊಂದು ಹೇಳ್ತೀನಿ, ಮುತ್ಯಾನ ರೊಕ್ಕ ತಿಂದವರು ಈ ಊರಾಗ ಯಾರೂ ಉದ್ಯೋಗ ಆಗಿಲ್ಲ. ಮಠದ್ದಾಗಲಿ ದರ್ಗಾದ್ದಾಗಲಿ ಮಸೀದಿ ಆಗಲಿ ಇಂಥ ದೇವಸ್ಥಾನ ರೊಕ್ಕ ತಿಂದವರು ಯಾರೂ ಉದ್ಧಾರ ಆಗಿಲ್ಲ. ಮುಂದುವರೆದು ಇನ್ನೊಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನೀವು ಕೂಡ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಅಧಿಕಾರವನ್ನು ನಡೆಸಿರಿ. ನೀವು ದರ್ಗಾಕ್ಕೆ ಏನು ಉದ್ಧಾರಕ್ಕೆ ಏನು ಮಾಡಿರಿ? ನಿಮ್ಮ ದರ್ಗಾಕ್ಕೆ ಕೊಡುಗೆ ಏನಿದೆ? ವೈಯಕ್ತಿಕ ಕೊಡುಗೆ ಅಂತ ನಾನು ಕೇಳೋಗಿಲ್ಲ. ನೀವು ದರ್ಶನಕ್ಕೆ ಬಂದಿರೋ ಬಿಟ್ಟಿರೋದು ಅದು ನಿಮ್ಮ ವೈಯಕ್ತಿಕ ವಿಷಯ, ಅದು ನಾವು ಕೇಳೋಗಿಲ್ಲ. ನೀವು ಶಾಸಕರಾಗಿ ಅದು ವಕಫಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿ, ಈಗೇನು ನಿಮಗೆ ದರ್ಗಾದ ಬಗ್ಗೆ ಇಷ್ಟೊಂದು ಮಮತೆ ಬಂದಿದ್ದೆಲ್ಲ 50 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬರುವಂಥದ್ದು ರೆವಿನ್ಯೂ ನುಕ್ಸಾನ ಮಾಡ್ಯಾರ, ಕರಪ್ಷನ್ ಮಾಡ್ಯಾರ, ಭ್ರಷ್ಟಾಚಾರ ಮಾಡ್ಯಾರ ಅಂಥೇಳಿ ಅದಕ್ಕೆ ಉತ್ತರ ಅಂಕಿಅಂಶಗಳ ಪ್ರಕಾರ ನಮ್ಮ ಶಾಸಕರು ಬಂದ ಮ್ಯಾಗ ಕೊಡ್ತಾರೆ. ನೀವು ತಹಸೀಲ್ದಾರ್ ಕಡೆ ನೀವು ಮಾಹಿತಿ ಕೇಳ್ಬೋದು, ಅವರು ಸ್ಪಷ್ಟ ಮಾಹಿತಿ ಕೊಡ್ತಾರೆ. ಮತ್ತು ತಹಸೀಲ್ದಾರವರು ಪ್ರತಿಯೊಂದು ರೂಪಾಯಿದು ಲೆಕ್ಕ ಕೋರ್ಟಿಗೆ ಒಪ್ಪಿಸಬೇಕಾಗಿದೆ. ನ್ಯಾಯಾಲಯಕ್ಕೆ ಅವ್ರ ಕಡೆ ಇಟ್ಕೊಳ್ಳೋಂಗಿಲ್ಲ, ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿದೆ. ಖರ್ಚು ಮಾಡಬೇಕಪ್ಪ ಅಂತಂದ್ರು ಟ್ರೈಬ್ಯುನಲಿಂದ ಪರ್ಮಿಷನ್ ತೊಗೊಂಡು ಖರ್ಚು ಮಾಡಬೇಕು.
ಅವರು ಕಾನೂನು ಪ್ರಕಾರ ಮಾಡಕತ್ತಾರ, ಅವ್ರಿಗೆ ಕೇಟವ್ರು ಉತ್ತರ ಕೊಡ್ತಾರೆ. ಅದಕ್ಕೆ ನಾನು ಕೇಳೋದಿಷ್ಟೇ, ನೀವು ಕೂಡ ಈ ಕ್ಷೇತ್ರ ಬಂದು ನಿಮಗೆ ರಾಜಕೀಯ ಜನ್ಮ ಕೊಟ್ಟಂಥ ಇದು ಕ್ಷೇತ್ರ. ಈ ಕ್ಷೇತ್ರದ ಎರಡು ಆರಾಧ್ಯ ದೇವರು, ಒಂದು ಚಿತ್ತೂರಿಗೆ ವಿಜಯ ಮಹಾಂತಪ್ಪನವರು, ಒಂದು ಮುರ್ತುಜಾ ಖಾದ್ರಿಯವರು. ಮುರ್ತುಜಾ ಖಾದ್ರಿಯವರ ದರ್ಗಾಕ್ಕೆ ನೀವು ಶಾಸಕರಾಗಿ 15 ವರ್ಷ ಇಲ್ಲಿದ್ದಾಗ ನಿಮ್ಮದು ಎಷ್ಟು ಸತಿ ಭೇಟಿ ಕೊಟ್ಟಿರಿ, ಅಥವಾ ನಿಮ್ಮ ಅದಕ್ಕೆ ಜೀರ್ಣೋದ್ಧಾರಕ್ಕಾಗಲಿ ಅಲ್ಲಿ ಬರುವ ಭಕ್ತಾದಿಗಳಿಗಾಗಲಿ ಯಾತ್ರಿಗಳಿಗಾಗಲಿ ಏನು ಸೌಕರ್ಯವನ್ನು ನಿಮ್ಮ ರೀತಿಯಿಂದ ನೀವು ಮಾಡಿರಿ ಅದು ನೀವು ಹೇಳ್ರಿ. ಏನಾರ ಸ್ವಲ್ಪರ ಒಂದು 4 ಕೊಠಡಿಯಾರ ಮಾಡಿರಿ ಅಲ್ಲೇ ಬಂದು ಯಾತ್ರಿಗಳಿಗೆ ಇಳಿಸ್ಕೊಳಕ್ಕೆ? ಏನು ಮಾಡಿರಿ? ಸ್ವಚ್ಛತೆ ಸಲುವಾಗಿ ಏನಾರು ಮಾಡಿರ್ಯಾ? ಶೌಚಾಲಯ ಅಥವಾ ಬಂದವರಿಗೆ ಸ್ನಾನಗೃಹ ಆಗಲಿ ಶೌಚಾಲಯ ಆಗಲಿ ಇಳ್ಕೊಳ್ಳೋಕ್ಕಾಗಲಿ ಏನಾರು ಒಂದು ಮಾಡಬಹುದಾಗಿತ್ತಲ್ಲ. 15 ವರ್ಷಗಳ ಕಾಲ ನೀವು ಶಾಸಕರಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿರಿ. ಒಬ್ಬ ಶಾಸಕ ಆರಿಸಿ ಬಂದ ಮೇಲೆ ಯಾವುದೇ ಪಕ್ಷದಿಂದ ಆರಿಸಿ ಬಂದಿಲ್ಲ, ಅದು ಕಾಂಗ್ರೆಸ್ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾದಳ ಇರ್ಬೋದು, ಮತ್ತೊಂದಿರ್ಬೋದು, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಂವಿಧಾನ ಮೇಲೆ, ಮತ್ತು ಯಾವುದೇ ಬೇರೆ ತಮ್ಮ ಪಾರ್ಟಿಯ ಮ್ಯಾನಿಫೆಸ್ಟೋ ಮೇಲೆ ಅಲ್ಲ, ಸಂವಿಧಾನ ಮೇಲೆ ನೀವು ಮಾಡಿದಾಗ ನಿಮ್ಮದೇ ಸ್ಲೋಗನ್ ಇದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂಥೇಳಿ. ಎಲ್ಲಿ ಸಬ್ಕಾ ವಿಕಾಸ ಆಗೈತೆ? ಎಲ್ಲಿ ಸಬ್ಕಾ ವಿಕಾಸ ಆಗೈತೆ ಹೇಳಿ? ದರ್ಗಾಕ್ಕೆ ಒಂದು ಇಟ್ಟಂಗೆ ಯಾರು ಇಟ್ಟಿರಿ ನೀವು? ಒಂದು 2 ಲೀಟ್ರ್ ಸುಣ್ಣಾರು ಬಡಿಸಿರಿ ನೀವು ನಿಮ್ಮ ಅವಧಿ ಒಳಗೆ? ಹಂಗಂದ್ರೆ ಮತ್ತು ನಿಮಗೆ ಇದು ವ್ಯವಹಾರ ಕೇಳೋಕ್ಕೆ ಏನು ಹಕ್ಕೈತೆ? ಆದರೂ ಕೂಡ ನಿಮಗೇನು ಗೌರವ ಕೊಡಬೇಕು ಮಾಜಿ ಅದು ಎಲ್ಲ ಸಕಲ ಗೌರವದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಲ್ಕಲ್ ಮುರ್ತುಜಾ ಖಾದ್ರಿ ದರ್ಗಾಕ್ಕೆ ನಿಮ್ಮ ಅಧಿಕಾರ ಅವಧಿಯಲ್ಲಿ, ನಾವು ವೈಯಕ್ತಿಕವಾಗಿ ಕೇಳ್ತಲ್ಲ, ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಅಧಿಕಾರ ಅವಧಿಯಲ್ಲಿ ನಿಮ್ಮದು ಕೊಡುಗೆ ಏನು? ಬಹಿರಂಗವಾಗಿ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನೀವು ಹೇಳ್ರಿ. ಮೂರನೇದು, ನಮ್ಮ ಶಾಸಕರದು ವೈಯಕ್ತಿಕ ಅವ್ರದ್ದು ಏನು ಕೊಡುಗೆ ಐತೆ ಅನ್ನೋದು ಹೇಳೋದು. ಸರ್ಕಾರ ರೀತಿಯಿಂದ ಅವರು ಪ್ರಥಮವಾಗಿ ಮೊನ್ನೆ ತಾನೇ ಈ ಅವಧಿಯಲ್ಲಿ 20 ಲಕ್ಷ ರೂಪಾಯಿ ಕಾಂಪೌಂಡ್ ಕಟ್ಟಕ್ಕೆ ಈಗ ಆಲ್ರೆಡಿ ಮಂಜೂರು ಮಾಡಿಸಿ ತೊಗೊಂಬಂದಾರ. ಇನ್ನು ಕೆಲವೇ ದಿನಗಳಲ್ಲಿ ಸರ್ವೆ ಆಗಿ ಕಾಂಪೌಂಡ್ ಕೆಲಸ ಪ್ರಾರಂಭ ಆಗುತ್ತೆ. ಮತ್ತು ಅಲ್ಲಿ ಹಿಂದುಗಡೆ 1 ಕೋಟಿ ರೂಪಾಯಿದು ದೊಡ್ಡ ಶಾದಿ ಮಹಲ್ ನಿರ್ಮಾಣ ಹಂತದಲ್ಲಿದೆ ನಮ್ಮ ಶಾಸಕರ ಅನುದಾನದಲ್ಲಿ, ನಮ್ಮ ಸರ್ಕಾರದ ಅನುದಾನದಲ್ಲಿ. ಇದು ಸರ್ಕಾರದ ಮಟ್ಟದಲ್ಲಿ ಮಾಡಿದ ಕೆಲಸ. ಇನ್ನು ವೈಯಕ್ತಿಕವಾಗಿ ಹೇಳಬೇಕಪ್ಪ ಅಂತಂದರೆ ಶಾಸಕರು ಪ್ರಥಮವಾಗಿ ಆರಿಸಿ ಬಂದಾಗ ದರ್ಗಾದ ಪೀಠಾದ ಗುರುಗಳಿಗೆ ಸ್ವಂತ ಹಣದಿಂದ 10 ಲಕ್ಷ ರೂಪಾಯಿದ ಹೊಸ ಕಾರನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟು ತಮ್ಮೆಲ್ಲರೂ ಸಾಕ್ಷಿಯಾಗಿದ್ದೀರಿ ಉರುಸಿನ ದಿವಸ. ಮತ್ತು ದೊಡ್ಡ ಸಾಹೇಬರಿಂದ ಹಿಡಿದು ಈಗೇನು ಅವ್ರ ಚಿರಂಜೀವಿಗಳು ಅದಾರಲ್ಲ ಅವ್ರಿಗೆ ಯಾವಾಗಲೂ ಗೌರವದಿಂದ ಕಾಣುತ್ತಾ ಎಲ್ಲ ರೀತಿಯಿಂದ ಅವರಿಗೆ ಸಹಾಯ ಸಹಕಾರ ತಮ್ಮ ವೈಯಕ್ತಿಕವಾಗಿ ತಮ್ಮ ಸ್ವಂತ ಹಣದಿಂದ ಅವ್ರು ಮಾಡ್ಕೊತ ಬಂದಿದ್ದು ಇದು ಎಲ್ಲರೂ ನಮ್ಗೆ ಗೊತ್ತಿದೆ. ಇದು ವೈಯಕ್ತಿಕ. ಇನ್ನು ಸರ್ಕಾರದ ಮಟ್ಟದಲ್ಲಿ ನಾನು ಹೇಳಿದ್ದೇನೆ, ಕಂಪೌಂಡಿಗೆ 20 ಲಕ್ಷ ತಂದಾರ, ಹಿಂದೆ 1 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಶಾದಿ ಮಹಲ್ ಕಟ್ಸೋಕೆ ಈಗಾಗಲೇ ಕಟ್ಟಡ ಆಗೈತೆ. ಇನ್ನೂ ಸ್ವಲ್ಪ ಫಂಡ್ ಬಂದ ಮೇಲೆ ಅದು ಕಂಪ್ಲೀಟ್ ಆಗುತ್ತೆ. ಅದು ಕಮಿಟಿ ವಿಸರ್ಜನೆ ಆಗಿದ್ದಕ್ಕೆ ಸ್ವಲ್ಪ ಕೆಲಸ ಹಿಂದೆ ಮುಂದೆ ಆಗೈತೆ. ಆದ ಕಾರಣ ಈ 3 ಆರೋಪವು ನಿರಾಧಾರವಾಗಿದ್ದು ತಾವುಗಳನ್ನು ಇನ್ನು ಮೇಲೆ ಇಂಥ ನಿರಾಧಾರ ಆರೋಪಗಳನ್ನು ಮಾಡೋದು ನಿಲ್ಲಿಸಬೇಕೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಾ, ಇನ್ನು ಉತ್ತಾರದ ಬಗ್ಗೆ, ಉತ್ತಾರ ಯಾಕೆ ಬಂದ್ ಮಾಡ್ಯಾರ, ಯಾಕೆ ಕೊಡಕತ್ತಿಲ್ಲ ಅನ್ನೋದು ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ರಘು ಚುಂಚಮೂರು ಹೇಳ್ತಾರೆ, ಕೇಳ್ರಿ.